ಹಲೋ, ಬಚ್ಚಪ್ಪನವರ ಮಾತಾಡ್ತಿರೋದು? ಹಾ, ನೀವ್ಯಾರು ಸರ್? ನಾವು ಬಂದು ನನಗೆ ಲೋನ್ ಬೇಡ ಅನ್ನೋ ಬ್ಯಾಂಕ್ ಇಂದ ಮಾತಾಡ್ತಿರೋದು. ಏನ್ ಹೇಳಿ ಸರ್, ನಾವು ನಿಮ್ದು 20 ಲಕ್ಷ ಲೋನ್ ಕೊಡ್ತೀವಿ, ನೀವು ಒಂದ್ ತಿಂಗಳು 20,000 ಕೊಟ್ಟದೆ ಸಾಕು ಸರ್. ನನಗ್ ಲೋನ್ ಬೇಡ. ಹೌದು ಸರ್, ನನಗ್ ಲೋನ್ ಬೇಡ ಬ್ಯಾಂಕ್. ನನಗ್ ಲೋನ್ ಬೇಡ, ನನಗ್ ಲೋನ್ ಬೇಡ ನನಗೆ. ಹೌದು ಕರೆಕ್ಟ್ ಸರ್, ನನಗ್ ಲೋನ್ ಬೇಡ ಬ್ಯಾಂಕ್. ನಿನ್ನ ಹೆಸರೇನೋ? ನಂದ ಸರ್. ನಿಂದೆ ಅಲ್ಲ ಸರ್, ನಂದ. ನಿನ್ ಕಂಪ್ನಿ ಅಡ್ರೆಸ್ ಇಲ್ಲ ನಂಗೆ ಸರ್. ನಿಮ್ಗೆ 20 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ, ಮತ್ತೆ ನಮ್ ಬ್ಯಾಂಕ್ ಹೆಸರು ನೆನ್ಪಿಕೊಳ್ಳಿ ಸರ್. ನನಗೆ ಲೋನ್ ಬೇಡ ಅಂತ. ಗುಬಾಯ್, ನನಗೆ ಲೋನ್ ಬೇಡವೋ? ಹೌದು ಸರ್, ಲೋನ್ ಬೇಡ ಕಂಪ್ನಿ. ಟಾಟಾ ಬಾಬಾ ಶಿವ್. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಲಾರಿ ನಮ್ ಗಣೇಶ ಬಾರಿ. ಐ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ನೋಟಲ್ಲಿರೋದ್ ಗಾಂಧಿ. ನಮ್ ಗಣೇಶ ಚಿಂದಿ. ಚೈನಾ ಇರ್ಲಿ ಕೋರಿಯಾ. ಗಣಪತಿ ಪಪ್ಪ ಮೋರಿಯಾ. ಮಿಯಾವ್ ಮಿಯಾವ್ ಬೆಕ್ಕು, ಬೌ ಬೌ ನಾಯಿ. ಮಿಯಾವ್ ಮಿಯಾವ್ ಬೆಕ್ಕು. ನಮ್ ಗಣೇಶ ಲಕ್ಕು. ಮದ್ವೆಲ್ ಕಟ್ಟಾರ ತಾಳಿ. ನಮ್ ಗಣೇಶ ಜಾಲಿ. 2 ರೂಪಾಯಿ ಕಾಯಿನ್. ನಮ್ ಗಣೇಶ ಡಾನು. ಇಲ್ಲಿ ಬಂದ್ರು ಇರೋದ್ 3 ನಿಮಿಷ. ಮಹಾಗಣಪತಿ. ಹಲೋ, ಹೇಳೋ ಬೇಗ. ಏನೋ ವಿಷಯ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು. ಶೂಟ್ ಹಾಕ್ಬೇಡ. ಏನ್ ವಿಷಯ ಹೇಳಲಿ? ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಿಕ್ಕಿಡ್ಕೊ, ನನ್ಗೇನ್ ಹೇಳ್ತೀಯ? ಕೇಳಪ್ಪ, ಇದೇವಿ ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ. ಆಯ್ತು. ಒಂದೂರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲಿ. ಆ ಕೋಳಿ ನಿಂತಾನೆ ಹೆವಿ ಮಿಂಡಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದ್ನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಂತೆ. ಆದ್ರೆ ಕೋಳಿ ಹೆವಿ ಮಿಂಡಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಕೊಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡಿ ಹುಟ್ಟಿದ್ದು ಈ ಸಲ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ಲು ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅದ್ನ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ಲಾಶಲ್ಲಿ ತಪ್ಪಿಸ್ಕೊಂತಾರ ಕೋಳಿ, ಅದೇ ಬಾಯಿ ಹಾಕೊಂಡ್ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಅಪ್ಪ ಕೊಟ್ಟಾರ ಅವ್ರು. ಮಚ, ಕೊನೆಗೂ ಫೆಬ್ರವರಿ 14 ಬಂದೇ ಬಿಡ್ತ ಮಚ. ನಾನ್ ಈ ವರ್ಷನೂ ಸಿಂಗಲ್ ಮಚ. ಬಿಡ, ಯಾಕ ಹುಡುಗಿ ತರ ಅಳ್ತಿಯಲ್ಲಿ? ಮಚ ನಾನ್ ಹುಡುಗಿಯಾರು ಉಟ್ಬಿಡ್ಬೇಕಾಯ್ತು ಮಚ. ಹುಡುಗ ಆಗಿರೋದ್ ಖುಷಿ ಪಡಲಿ. ಯಾಕೆ ಮಚ? 5 ರೂಪಾಯಿ ರೋಸು, 5 ರೂಪಾಯಿ ಚಾಕ್ಲೇಟ್, ಟೆಡಿ ಬಾರ್ ಕೊಟ್ಬಿಟ್ಟು ಒಂದೆರಡು ಶಾರ್ಟ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಿಂಗೆ. ಹ್ಞೂ ಮಚ, ಆದ್ರೂ ನಾನ್ ಸಿಂಗಲ್ ಅಲ್ಲ ಮಚ. ಸಿಂಗಲ್ ಆಗಿರೋದಕ್ಕೂ ಖುಷಿ ಪಡೋ. ಯಾಕೆ ಮಚ? ನೀನ್ ಚಾಕ್ಲೇಟ್ ದಿವಸ ಚಾಕ್ಲೇಟ್ ಕೊಟ್ಟು, ಟೆಡಿ ದಿವಸ ಟೆಡಿ ಕೊಟ್ಟು, ರೋಸ್ ದಿವಸ ರೋಸ್ ಕೊಟ್ಟು, ವ್ಯಾಲೆಂಟೈನ್ಸ್ ಡೇ ದಿವಸ ಬಾ ಆಚೆ ಅಂದ್ರೆ ಅವಳು ಏನಂತಾಳೆ? ನಮ್ಮ ಅಪ್ಪ ಬೈತವ್ರೆ, ನನ್ನೆಲ್ಲೋ ಆಚೆ ಬಿಡಲ್ವಂತೆ. ನಮ್ಮ ಅಪ್ಪ ಬಂದ್ರು ಮಾಡ್ತಿಂತಾಳು ಅಂತ ಕಟ್ ಮಾಡ್ತಾಳೆ. ಮತ್ ನಮಗೆ ಹಿಂಗೆ ಬೆಸ್ಟ್ ಅಂತ್ಯ. ಮನೇಲಿ ನೋಡೋವರೆಗೂ ಹಿಂಗೆ ಬೆಸ್ಟ್. ಹಲೋ, ಬಚ್ಚಪ್ಪನವರ ಮಾತಾಡ್ತಿರೋದು? ಹಾ, ನೀವ್ಯಾರು ಸರ್? ನಾವು ಬಂದು ನನಗೆ ಲೋನ್ ಬೇಡ ಅನ್ನೋ ಬ್ಯಾಂಕ್ ಇಂದ ಮಾತಾಡ್ತಿರೋದು. ಏನ್ ಹೇಳಿ ಸರ್? ನಾವು ನಿಮ್ದು 20 ಲಕ್ಷ ಲೋನ್ ಕೊಡ್ತೀವಿ, ನೀವು ಒಂದ್ ತಿಂಗಳು 20,000 ಕೊಟ್ಟದೆ ಸಾಕು ಸರ್. ನನಗ್ ಲೋನ್ ಬೇಡ. ಹೌದು ಸರ್, ನನಗ್ ಲೋನ್ ಬೇಡ ಬ್ಯಾಂಕ್. ನನಗ್ ಲೋನ್ ಬೇಡ, ನನಗ್ ಲೋನ್ ಬೇಡ ನನಗೆ. ಹೌದು ಕರೆಕ್ಟ್ ಸರ್, ನನಗ್ ಲೋನ್ ಬೇಡ ಬ್ಯಾಂಕ್. ನಿನ್ನ ಹೆಸರೇನೋ? ನಂದ ಸರ್. ನಿಂದೆ ಅಲ್ಲ ಸರ್, ನಂದ. ನಿನ್ ಕಂಪ್ನಿ ಅಡ್ರೆಸ್ ಇಲ್ಲ ನಂಗೆ ಸರ್. ನಿಮ್ಗೆ 20 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ, ಮತ್ತೆ ನಮ್ ಬ್ಯಾಂಕ್ ಹೆಸರು ನೆನ್ಪಿಕೊಳ್ಳಿ ಸರ್. ನನಗೆ ಲೋನ್ ಬೇಡ ಅಂತ. ಗುಬಾಯ್, ನನಗೆ ಲೋನ್ ಬೇಡವೋ? ಹೌದು ಸರ್, ಲೋನ್ ಬೇಡ ಕಂಪ್ನಿ. ಟಾಟಾ ಬಾಬಾ ಶಿವ್. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಮಚ, ಸೆಕೆಂಡ್ ಹ್ಯಾಂಡ್ ಬೇಕ್ ತಗೋಣ ಕಣ. ಹೆಂಗಿದ್ಯೋ? ಒಳ್ಳೆ ಹೊಸ ತಗೊಳಂಗ್ ಹೇಳ್ತಲ್ಲ. ನಿನ್ ಲೈಫ್ ಎಲ್ಲ ಬರೀ ಸೆಕೆಂಡ್ ಹ್ಯಾಂಡ್ ತಗೊಳೋದ್ರಲ್ಲಿ ಆಗೋಗಿದ್ಯಲ್ಲ. ಸೊ ಮಚ, ಮದ್ವೆಗಿಂತ ಮೊದ್ಲು ನಿನ್ ಹೆಂಡತಿ ನನ್ ಗರ್ಲ್ ಫ್ರೆಂಡ್ ಕಣ. ನಾನ್ ನಿಮ್ಮೆಲ್ರದ್ದು ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದೀನಿ, ಆಯ್ತಾ? ಇವಾಗ ಎಲ್ಲಾರು ಲೈನ್ ಆಗಿ ಒಬ್ರೊಬ್ರದ ಹೆಸರು ಹೇಳ್ಕೊಂಡ್ ಬರ್ಬೇಕು. ಫಸ್ಟ್ ನಿಂದೆ ಹೇಳು. ನಂದ. ನಿಂದೆ ಹೆಸರು ಹೇಳು. ನಂದ. ನಿಂದೆ ಕಣ ಪೌಡೆ. ಹೆಸರು ಹೇಳು. ಅದೇ ನಂದ. ನಿನ್ ಹೆಸರೇ ನಂದ. ಆಯ್ತು ಬಿಡು, ನಿನ್ನ ಹೆಸರೇನು? ನಿಂದ. ನಂದಲ್ಲ ಕಣ, ನಿಂದು. ನಿಂದ. ಲೇ ಪೌಡೆಕ್ಕೆ ಬಾ. ನಿಂದು. ನಿನ್ನ ಹೆಸರೇನು? ಅದೇ ನಿಂದ. ಇವಾಗ ನಿನ್ ಹೆಸರು ನಿಂದ. ಕಂಡೆ ಗುರು ನಾನು. ಸರ್ ಬಿಡ, ನೀನ್ ಹೇಳ. ನಿನ್ ಹೆಸರೇನು? ನಿಂಗೆ ಯಾಕೆ ಕಳ ತೆರೆಯಕ್ಕೆ ಒಳ್ಳೆ ಮಗನ ಹೇಳಿಲ್ವಾ ಆವಾಗ್ಲೇ ಆಧಾರ್ ಕಾರ್ಡ್ ಮಾಡ್ತಾ ಇದೀನಿ ಅಂತ? ಸುಮ್ನೆ ಹೆಸರು ಹೇಳ. ನಿಂಗೆ ಯಾಕೆ?
ಇವಾಗ ನಿನ್ ಹೆಸರು ನಿಂಗ್ಯಾಕೆ ಅಂತ ಏಯ್ ಅವಾಗ ನನ್ ಜೊತೆ ಆಟಾಡ್ತಿದ್ದೀರಾ ನೀವೆಲ್ಲ ಅದೇನ್ ಹೆಸರುಗಳ ನಿಂಗ್ಯಾಕೆ ನಂದ ನಿಂದ ಅವಂದ ಇವಂದ ಅನ್ಕೊಂಡು ಸರ್ ಅವ್ರೇ ಕರ್ಸ್ಬಿಡ್ಲಾ ಯಾರು ಅವಂದ ಇವಂದ ಸರಿಯಾಗಿ ಮಿಂಟ್ರಿ ಕೊಡ್ದವ್ರಪ್ಪ ಇವರು ಮಚ್ಚ ನನ್ ಬರ್ತಡೆ ಏನ್ ಗಿಫ್ಟ್ ಕೊಡ್ತೀಯ ನೀನು ನೀನ್ ನನ್ ಬರ್ತಡೆ ಕೊಟ್ಟಿದ್ದಲ್ಲ ಮಚ್ಚ ಅದೇನೆ ನಿನ್ ಬರ್ತಡೆ ಏನು ಕೊಟ್ಟೇ ಇಲ್ವಲ್ಲ ನಾನು ಅದೇ ಅಲ್ಲ ಮಚ್ಚ ಕೆಲ್ಸ ಇಲ್ಲ ಅಂತಿದ್ದಲ್ಲ ನನ್ನ ಹತ್ರ ಒಂದ್ ಕೆಲ್ಸ ಐತೆ 60,000 ಸಂಬಳ ಹೋಯ್ತಿಯಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ ನನ್ನ ಹತ್ರ ಒಂದ್ ಕೆಲ್ಸ ಐತೆ 70,000 ಸಂಬಳ ಹೋಯ್ತಿಯಾ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರ ಮೋಣ ಎಲ್ಲ ಸೈಡ್ ತಳ್ಬೇಕಷ್ಟೇ ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ 80,000 ಸಂಬಳ ಹೋಯ್ತಿಯಾ ಏನ್ ಕೆಲ್ಸ ಏನಿಲ್ಲ ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು ನನ್ನ ಮಕ್ಕಳು ಒಂದೊಂದಲ್ಲ ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು ಇಲ್ಲ ಲೈ ಡಾಕ್ಟ್ರೇ ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ ಮಗು ನಿಮ್ಗಾಗಿದ್ದು ನೀವ್ ನಂಗೆ ಸ್ವೀಟ್ ತಿನ್ಸ್ಬೇಕು ನನ್ಗೆ ಯಾವಾಗ ಮಗು ಹೋಯ್ತು ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು ನಂಗೆ ಎಂತಕ್ಕಾಗಲ್ಲ ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್ ಅದ್ ನಂಗೂ ಗೊತ್ತು ನಾನು ಡಾಕ್ಟರ್ ಹೆಂಗಾಯ್ತು ನನಗಾಗಿಲ್ಲ ಲೋ ಏನಾಗಿಲ್ಲ ಮಗು ಇದು ತುಂಬಾ ದುಃಖದ ವಿಷಯ ಆಪರೇಷನ್ ಮಾಡಿಸ್ಕೊಳ್ಳಿ ಅಂದ್ರೆ ನಂಗ್ ಮಕ್ಳು ಅವರೇ ಕಣ ಮುಂಚೆನೆ ಇತ್ತ ವರದಕ್ಷಿಣೆ ಕೊಟ್ಟಿದ್ರಾ ಎಷ್ಟು ಉರ್ತಾವ್ರು ನೋಡಿದ್ರೆ ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು ಸಾರಿ ಸೂಪರ್ ಮ್ಯಾನ್ ನೀನ್ ಹೇಳಿರೋ ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ ಡಾಕ್ಟ್ರೆ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ ಸ್ವೀಟ್ ಎಂತ ಯಜಮಾನ್ರೆ ನಿನ್ ಮರ್ವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲ್ಲೋ ನಂಗ್ ಮರ್ವನ್ ಕೈಲಿ ಇತ್ತು ಯಜಮಾನ್ರೆ ಇವಾಗ ತಾನೇ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲ್ಲೋ ನಾನು ಏನ್ ಮರ್ತೋಗಿದೆ ಯಜಮಾನ್ರೆ ಡಾಕ್ಟ್ರೆ ಏನಾಕೊಂಡ್ ಮದ್ವೆ ಮಾಡಿಸ್ಬಿಡಿ ಯಾರ ಜೊತೆ ಯಾರ ಜೊತೆ ಮದ್ವೆ ಮಾಡಿಸ್ಬೇಕು ಡಾಕ್ಟರ್ ಅಲ್ವಾ ಯಜಮಾನ್ರೆ ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ ನಾನು ಯಾವಾಗ ಹೇಳ್ದೆ ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ ಇವ್ರ ಆನರ್ ನಮ್ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ ಕರೆಕ್ಟ್ ಆಗಿ ಮಾಡ್ತಾಳೆ ಯಾರೋ ನಿಮ್ ಹೆಂಡತಿ ಮದ್ವೆ ಎಲ್ಲ ಆಗೈತೆ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ ನಮ್ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ ಹೆಂಗೆ ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತ ಹೋಗ್ಬಿಡ್ತೀನಿ ನಂಗೆ ಎಂತೆ ಅವಳೆ ಅಂತ ಆಮೇಲೆ ಅವ್ಳು ಬೆಳ್ತಾನೆ ನಾಯಿ ಹೊಡ್ದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ ಮತ್ತೆ ಇವ್ರಲ್ಲಿ ಪುಣ್ಯ ಏನ್ ಮಾಡೋಳೆ ಯಾರೋ ನಿಮ್ ಹೆಂಡತಿನೋ ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್ ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು ನಮ್ ಹೆಂಡತಿ ನಂಗೆ ಇದೇ ಹೇಳ್ತಾಳೆ ಕರೆಕ್ಟ್ ಆಗಿ ಹೇಳ್ತಾಳೆ ಯಾರೋ ನನ್ ಕೇಸ್ ತಗೊಳ್ಳಿ ಇವರ ನಾನ್ ಡಾಕ್ಟರ್ ಕಣೋ ಲಾಯರ್ ಅಲ್ಲ BSDK ನಾನು ಡಾಕ್ಟರ್ ಅಂತಾನೆ ಅಂದಿದ್ದು ನೀನ್ ಎಲ್ಲಾ ಮರ್ತೋಗ್ತೀಯ ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್ ಗುರಿ ಮರ್ತೋಯ್ತೀನಿ ನಿಂಗೆ ಯಾವ್ದೋ ಗುರಿ ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ ಏನಂದೆ ಶಾರುಖ್ ಖಾನ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಅವ್ನ್ ನನ್ನ ಮಕ್ಕಳು ಸರ್ಕಾರ ಅವ್ರ ಅವ್ನ್ ತಾಯ್ನಾಡ